ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈಗ ಸಂಜೆ ಆತಂದ್ರೆ ಎಲ್ಲರಿಗೂ ಕೂಡ ಬಜ್ಜಿ ಬೇಕ್ರಿ. ಬಜ್ಜಿ ಬೇಕಂದ್ರೆ ಇವತ್ತಿನ ದಿವಸ ವಿಶೇಷ ಬಜ್ಜಿ. ಯಾವ ಬಜ್ಜಿ ರೀ? ಫ್ಲವರ್ ಬಜ್ಜಿ, ಹಂಗಂದ್ರೆ ಹೂಕೋಸಿನ ಬಜ್ಜಿ ರೀ. ಈ ವಿಡಿಯೋ ವೀಕ್ಷಣೆ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವಿಡಿಯೋ ನೀತಿ ಆತ್ಮೀಯ ಸ್ನೇಹಿತರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿರಿ. ಹಂಗಾದ್ರೆ ಫ್ಲವರ್ ಬಜ್ಜಿ ಹೆಂಗೆ ಮಾಡಿದ್ರಿ ಬರ್ರಿ ವೀಕ್ಷಣೆ ಮಾಡೋಣ ರೀ. ಸ್ನೇಹಿತರೆ, ಮಾರ್ಕೆಟ್ನಿಂದ ಹೂಕೋಸು ಫ್ಲವರ್ ತಂದಿನಿ ರೀ. ಫ್ಲವರ್ ತೊಗೊಂಬಂದು ಎಲ್ಲ ಈ ರೀತಿ ಬಿಡಿಸ್ಕೊಂಡಿನಿ ಸ್ನೇಹಿತರೆ. ಈಗ ಹೂಕೋಸು ಫ್ಲವರ್ ಏನೈತಿರಲ್ಲ ಸ್ವಲ್ಪ ತೊಳ್ಕೊಬೇಕು. ಅದನ್ನು ಎದ್ರಾಗ ತೊಳ್ಕೊಬೇಕಂದ್ರೆ ಬಿಸಿ ನೀರೊಳಗೆ ಅದ್ರ ಸಂಬಂಧ ನೋಡಿರಿ. ಬರ್ಸನ್ ಮ್ಯಾಗ ಪಾತ್ರೆ ಇಟ್ಕೊಂಡಿನಿ. ಪಾತ್ರೆ ಇಟ್ಕೊಂಡು ಒಂದು ಚರಿ ನೀರು ಹಾಕ್ತೀನಿ ರೀ. ಈಗ ಇದನ್ನು ಯಾವುದ್ರೊಳಗೆ ತೊಳ್ಕೊಳ್ಳೋಂದ್ರೆ ಸ್ನೇಹಿತರೆ, ಉಪ್ಪು ನೀರು, ಬಿಸಿ ನೀರಿನ ಉಪ್ಪು ನೀರು, ಅದ್ರ ಸಂಬಂಧ ಸ್ವಲ್ಪ ಉಪ್ಪು ಹಾಕ್ತೀನಿ ರೀ. ಭಾಳ ಕಾಳು ಸ್ವಲ್ಪ. ಸ್ನೇಹಿತರೆ ನೋಡಿರಿ, ನೀರು ಹೆಸರು ಬಂದೈತಿ, ನೀರು ಕುದಿಯಾಕತೈತಿ. ಈಗ ಅವು ಫ್ಲವರ್ ಹೂಕೋಸು ಏನು ಬಿಡಿಸ್ಕೊಂಡಿರಲಿಲ್ಲ ಅದನ್ನ ಹಾಕೋತೀನಿ ನೋಡಿರಿ. ಇದು ಉಪ್ಪು ನೀರೊಳಗೆ ತೊಳೆಯೋದ್ರಿಂದ ಎದಕ್ಕಂದ್ರೆ ರೀ, ಒಮ್ಮೆ ಹುಳುಗಳು ಇರ್ತಾವೆ ಒಳಗಡೆ ರೀ. ಆ ಹುಳುಗಳು ಇದ್ದು ಅಂದ್ರೆ ಆ ಹುಳುಗಳು ಅಂತ ಸಾಯ್ತಾರೆ, ಸ್ವಚ್ಛ ಆಕತ್ತೆ. ಅದ್ರ ಸಂಬಂಧ ಉಪ್ಪು ನೀರೊಳಗೆ ಈ ರೀತಿ ಕುದಿಸೋದ್ರಿ. ಇದನ್ನು ಸ್ವಲ್ಪ ಕೈಯಾಡಿಸಿ ತೆಗೆದ್ರಿ ಇದನ್ನು ಸ್ನೇಹಿತರೆ. ನೋಡ್ರಿ, ಈಗ ಹೂಕೋಸು ಎಲ್ಲ ಹಾಕೊಂಡಿನಿ ರೀ ಫ್ಲವರ. ಈಗ ಬರ್ಸೇನ ಆರಿಸ್ತೀನಿ ರೀ. ಬರ್ಸೇನ ಆರಿಸಿ ಒಂದು 5 ನಿಮಿಷ ಇದ್ರ ಬಿಡೋಣ ರೀ. 5 ನಿಮಿಷ ಬಿಟ್ಟಿವಿ ರೀ. ಅದ್ರೊಳಗೆ ನೀರೊಳಗೆ ಬಿಟ್ಟು ಏನೈತಿ ಈಗ ನೋಡ್ರಿ, ಚಾಣಿಗೆ ಒಳಗೆ ಅದನ್ನು ಸಾಣಿಸ್ಕೊಳ್ಳೋಣ ರೀ. ಅವು ಉಪ್ಪು ನೀರೆಲ್ಲ ಕೆಳಗೆ ಬೀದತ್ತೆ ರೀ. ಇದು ಏನೈತಿ ಮೇಲೆ ಉಳಿದೈತೆ ನೋಡ್ರಿ. ಈಗ ಪೂರಾ ಕ್ಲೀನ್ ಆತ್ರಿ, ಸ್ವಚ್ಛ ಆತ್ರಿ ಸ್ನೇಹಿತರೆ. ಸ್ನೇಹಿತರೆ, ಈಗ ಬಜ್ಜಿ ಮಾಡ್ಬೇಕಾರೆ ಅದಕ್ಕೆ ಕಡ್ಲಿ ಇಟ್ಬೇಕು ರೀ. ಒಂದು ಬೌಲ್ ಆಗುವಟ್ಟು ಒಂದು ಸ್ವಲ್ಪ ಕಡ್ಲಿ ಇಟ್ಟು ಹಾಕೋತೀನಿ ನೋಡಿರಿ ಸ್ನೇಹಿತರೆ. ನಿಮ್ಮ ಮನೆಯಲ್ಲಿ ಮೆಂಬರ್ ಇಟ್ಟಿರ್ತಾರೆ ಅದನ್ನ ನೋಡ್ಕೊಂಡು ಮಾಡ್ಕೊರಿ. ಒಂದು ಬೌಲ್ ಅಟ್ಟು ನೋಡ್ರಿ ಅಕ್ಕಿ ಇಟ್ಟು ಹಾಕೋತೀನತ್ತ. ಒಂದು ಚಿಟಿಕೆ ಅರಿಶಿನ ಪುಡಿ, ಜೀರಿಗೆ, ಅಜ್ವಾನ್ ನೋಡ್ರಿ ಸ್ನೇಹಿತರೆ, ಅಜ್ವಾನ್ ಹಾಕೋತೀನತ್ತ. ಚಿಲ್ಲಿ ಪೌಡ್ರ್ ಹಾಕೋತೀನಿ ಸ್ನೇಹಿತರೆ. ನಮಗೆ ಖಾರ ಇಟ್ಬೇಕು ಅದು ನೋಡ್ಕೊಂಡು ಹಾಕೋಬೋದು ನೀವು ಚಿಲ್ಲಿ ಪೌಡ್ರ. ರುಚಿಗೆ ತಕ್ಕಷ್ಟು ಉಪ್ಪು. ಸ್ನೇಹಿತರೆ, ಈ ಎಲ್ಲ ಪದಾರ್ಥಗಳು ಮಿಕ್ಸ್ ಮಾಡ್ಕೋಬೇಕು ರೀ. ಕಡ್ಲಿ ಹಿಟ್ಟ, ಅಕ್ಕಿ ಹಿಟ್ಟ, ಅವೆಲ್ಲ ಏನೈತಿ ಎಲ್ಲ ಸಂಪೂರ್ಣ ಮಿಕ್ಸ್ ಆಗ್ಬೇಕು ಸ್ನೇಹಿತರೆ. ಈ ಬಜ್ಜಿಗೆ ಇವೆಲ್ಲ ಇದ್ರನ್ನ ಬಜ್ಜಿ ಸೂಪರ್ ಆಗಿರುತ್ತೆ. ಪ್ರತಿಯೊಬ್ಬರು ಕೂಡ ಇಷ್ಟಪಡ್ತಾರೋ ಆ ರೀತಿ ಬಜ್ಜಿ ಇರುತ್ತೆ ಸ್ನೇಹಿತರೆ. ಇದು ಈಗ ತಿನ್ನು ಸೋಡಾ ಹಾಕ್ತೀನಿ ಸ್ನೇಹಿತರೆ. ಈಗ ಮತ್ತು ಎಲ್ಲ ಸಂಪೂರ್ಣ ಮಿಕ್ಸ್ ಮಾಡ್ಕೊಂಡು ಅದೆಲ್ಲ ಪೂರ ರೀ. ತಿನ್ನು ಸೋಡಾ ಎಲ್ಲ ಮಿಕ್ಸ್ ಆಗಬೇಕು. ಈಗ ಸ್ವಲ್ಪ ನೀರು ಹಾಕಿ ಹಿಟ್ಟು ಏನೈತಿ ಪೂರ ಕಳ್ಸ್ಕೊಳ್ಳಿದ್ರಿ. ಅದನ್ನು ಒಮ್ಮೆ ನೀರು ಹಾಕೋಬೇಡ್ರಿ. ಅದ್ರ ತಕ್ಕಂತೆ ಸ್ವಲ್ಪ ನೀರು ಹಾಕೋತ ಹಿಟ್ಟು ಪೂರ್ತಿ ಅದು ಪೂರ ಕಳ್ಸ್ಕೋಬೇಕು ರೀ. ಎಲ್ಲ ಪೂರ ಏನೈತಿ ಹಿಟ್ಟೆಲ್ಲ ಪೂರ ಕಳ್ಸ್ಕೋಬೇಕು ಸ್ನೇಹಿತರೆ. ಸಂಜೆ ಆತಂದ್ರೆ ಏನಪ್ಪ ಎಲ್ಲ ರೀತಿ ಬಜ್ಜಿ ತಿಂದು ಬ್ಯಾಸರಿರ್ತೈತಿ. ಈ ಮಿರ್ಚಿ ಬಜ್ಜಿ, ಉಳ್ಳಾಗಡ್ಡಿ ಬಜ್ಜಿ ಎಲ್ಲ ತಿಂದು ಬ್ಯಾಸರೈತಿ. ಇದೊಂದು ರೀತಿ ಸ್ಪೆಷಲ್ ನೋಡಿ ಸ್ನೇಹಿತರೆ. ಹೂಕೋಸಿನ ಬಜ್ಜಿ ಅತ್ತ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಮಾಡಿದಿರ್ತಕ್ಕರಿ ಮತ್ತೆ ಮಾಡಂತಾರೆ ಮನ್ಯಾಗ ಎಲ್ಲರೂ. ಆ ರೀತಿ ರುಚಿಯಾಗಿರುತ್ತೆ ಸ್ನೇಹಿತರೆ. ಇದನ್ನು ಒಮ್ಮೆ ನೀವು ಕೂಡ ಟ್ರೈ ಮಾಡಿರಿ. ಈಗ ನೋಡಿರಿ, ಇದೇ ರೀತಿ ಸಂಪೂರ್ಣವಾಗಿ ಹಿಟ್ಟು ಏನೈತಿ ಕಳ್ಸ್ಕೊತೀನಿ ರೀ ಎಲ್ಲರೂ ಸ್ನೇಹಿತರೆ. ಹಿಟ್ಟು ನೋಡಿರಿ ಸಂಪೂರ್ಣವಾಗಿ ಕಳ್ಸ್ಕೊಂಡಿನಿ. ಯಾವ ರೀತಿ ಹದ ಬಂದೈತೆ ನೋಡಿರಿ. ಈ ಟೈಪಾಗಿ ಕಳ್ಸ್ಕೊಬೇಕು ನೋಡ್ರಿ. ಹೆಂಗೆ ಬೀದೈತೆ ನೋಡಿರಿ. ಈ ಟೈಪಾಗಿ ಪೂರ್ತಿ ಕಳ್ಸ್ಕೋಬೇಕು ರೀ. ಈಗ ಹದ ಬಂದೈತೆ ರೀ. ಈಗ ಬಜ್ಜಿ ಮಾಡೋಣ ಬರ್ರಿ ನೆಕ್ಸ್ಟ್ ಏನು ಸ್ನೇಹಿತರೆ. ನೋಡ್ರಿ, ಹೂಕೋಸು ಏನೈತಿರಲ್ಲ ಉಪ್ಪು ನೀರೊಳಗೆ ತೊಳ್ಕೊಂಡಿರಲ್ಲ ಅದನ್ನು ಈ ರೀತಿ ಕಡ್ಲಿ ಹಿಟ್ಟೊಳಗೆ ಹಾಕ್ಕೊಳ್ಳೋದ್ರಿ. ಕಡ್ಲಿ ಹಿಟ್ಟು ಹಾಕೊಂಡೈತಿ ಪೂರ ಲೇಪನ ಆಗಬೇಕು. ಲೇಪನ ಆದ ಬಳಿಕ ಎಣ್ಣೆ ಒಳಗೆ ಏನೈತಿ ಈ ಕಡೆ ಬಿಡೋದ್ರಿ. ಎಣ್ಣೆ ನಮಗೆ ಅದನ್ನು ಕರಿಯಾಕ ಎಷ್ಟು ಎಣ್ಣೆ ಬೇಕು ಅದು ತಕ್ಕ ಮಟ್ಟಿಗೆ ಎಣ್ಣೆ ಹಾಕೊಳ್ಳೋದು ಸ್ನೇಹಿತರೆ. ಈಗ ನೋಡಿರಿ, ಈ ಒಂದೊಂದು ಈ ರೀತಿ ಬಿಡ್ಕೊತ ಹೋದ್ರಿ. ಈ ಕಡೆ ಎದ್ದುದು ಹಿಟ್ಟೊಳಗೆ ಎದ್ದು ಏನೈತಿ ಈ ಕಡೆ ಬಿಡೋದು. ಪೂರ ಲೇಪನ ಆಗಬೇಕು ಹಿಟ್ಟು ಪೂರ್ತಿ. ಹೂಕೋಸಿಗೆ ಲೇಪನ ಆಗ್ಬೇಕು ಸ್ನೇಹಿತರೆ. ಆ ರೀತಿ ಲೇಪನ ಮಾಡಿಕೊಂಡು ಈ ರೀತಿ ಬಿಡೋದು ಸ್ನೇಹಿತರೆ. ನೋಡಿರಿ ಯಾವ ರೀತಿ ಬಿಡಾಕತ್ತೀವಿ. ಈಗ ಬಿಟ್ಟ ತಕ್ಷಣ ಆಮೇಲೆ ಏನೈತಿ ಸ್ವಲ್ಪ ಚಮಚೆಯಲ್ಲಿ ಎತ್ತರದಿಂದ ಕಡಚಿದಿಂದ ಸ್ವಲ್ಪ ಆ ಕಡೆ ತಿರುಗಾಡಿದ್ರಿ. ಕಡಚಿಗಿಲೆ ಎತ್ತರದಿಂದ ಆ ಕಡೆ ತಿರುಗಾಡೋದು ಸ್ನೇಹಿತರೆ. ಯಾಕಂದ್ರೆ ಚೆನ್ನಾಗಿ ಫ್ರೈ ಆಕೈತಿ. ಮ್ಯಾಗ ಕೆಳಗೆ ಮಾಡೋದ್ರಿಂದ ಎಲ್ಲ ಕಡೆ ಸಂಪೂರ್ಣ ಫ್ರೈ ಆಕತಿ ಸ್ನೇಹಿತರೆ. ನೀವು ಹಂಗೆ ಬಿಟ್ರಂದ್ರೆ ಒಂದೇ ಕಡೆ ಫ್ರೈ ಆಕತಿ. ಎಲ್ಲ ಕಡೆ ಸಂಪೂರ್ಣ ಫ್ರೈ ಆಗ್ಬೇಕಂದ್ರೆ ಹಿಂಗೆ ಮ್ಯಾಗ ಕೆಳಗೆ ಎಣ್ಣೆ ಒಳಗೆ ಫ್ರೈ ಮಾಡಬೇಕು. ಮತ್ತು ಬಜ್ಜಿ ಒಳಗೆ ಸಾಕಷ್ಟು ನಮ್ಮನೆಗೆ ಬರ್ತಾವೆ. ಮಿರ್ಚಿ ಬಜ್ಜಿ ಮತ್ತು ಉಳ್ಳಾಗಡ್ಡಿ ಬಜ್ಜಿ, ಈರುಳ್ಳಿ ಬಜ್ಜಿ ಮತ್ತು ಆಲೂಗಡ್ಡೆ ಬಜ್ಜಿ ಮತ್ತು ಎಲ್ಲ ರೀತಿಯ ಬಜ್ಜಿಗಳು ನಮ್ಮ ಚಾನಲ್ದಾಗ ಅದಾವೆ. ಯಾರು ನೋಡಿಲ್ಲ ಒಂದು ಸಲ ನಮ್ಮ ಚಾನಲ್ಗೆ ಹೋಗ್ರಿ. ನಮ್ಮ ಚಾನಲ್ಗೆ ಹೋಗಿ ಪ್ರತಿಯೊಂದು ಬಜ್ಜಿ ವಿಡಿಯೋಗಳು ನೋಡಿರಿ. ಅದಲ್ಲದ ಗಿರಿಮಿಟ್ ಮಿರ್ಚಿ ಬಜ್ಜಿ ವಿಡಿಯೋ ಕೂಡ ಐತಿ, ಅದನ್ನು ಕೂಡ ನೋಡಿ ಸ್ನೇಹಿತರೆ. ಈಗ ನೋಡಿರಿ, ಒಂದು ಪ್ಲೇಟಿಗೆ ತಗೊಳಕತ್ತೇನೆ ಇದನ್ನು. ಈಗ ನೋಡ್ರಿ,
ಎಷ್ಟು ನೈಸ್ ಅದು ನೋಡಿ ಸ್ನೇಹಿತರೆ. ನೋಡಿರಿ ತೋರಿಸ್ತೀನಿ ನೋಡ್ರಿ ಈಗ. ವಾವ್ ನೋಡ್ರಿ ಅದೇ ರೀತಿ ನೋಡಿ ಸ್ನೇಹಿತರೆ ಮತ್ತೊಂದು ಕೈ ಹೂಕೋಸ್ ಏನೈತಿ ಫ್ಲವರ ಈ ರೀತಿ ಕಡ್ಲಿ ಹಿಟ್ಟೊಳಗೆ ಹಾಕೊಳ್ಳೋದು. ಕಡ್ಲಿ ಹಿಟ್ಟೊಳಗೆ ಹಾಕ್ಕೊಂಡು ಮತ್ತೆ ಬಿಡೋದು ಸ್ನೇಹಿತರೆ. ಈ ರೀತಿ ಬಿಡ್ತಾ ಬಿಡ್ತಾ ಹೋಗೋದು ನೋಡ್ರಿ. ಲೇಪನ ಆಗ್ಬೇಕ್ರಿ ಅದು ಕಡ್ಲಿ ಹಿಟ್ಟು ಏನೈತಿ ಸಂಪೂರ್ಣವಾಗಿ ಫ್ಲವರ್ಗೆ ಹೂಕೋಸ್ಗೆ ಲೇಪನ ಆಗ್ಬೇಕು ಸ್ನೇಹಿತರೆ. ಈ ರೀತಿ ಕಡ್ಲಿ ಹಿಟ್ಟು ಹಾಕೊಂಡು ಬಿಡ್ಬೇಕ್ರಿ ಅದನ್ನು. ನಮ್ಮ ಚಾನಲ್ ಒಳಗೆ ಉದಯ ಉತ್ತರ ಕರ್ನಾಟಕ ಲಾಗ್ಸ್ ನಮ್ಮ ಚಾನಲ್ ಒಳಗೆ ಸ್ನೇಹಿತರೆ ಅಡುಗೆ ವಿಡಿಯೋಗಳು ಬರ್ತಾವೆ ಮತ್ತು ಟ್ರಾವೆಲ್ ವಿಡಿಯೋಗಳು ಬರ್ತಾವೆ. ಪ್ರತಿಯೊಂದು ವಿಡಿಯೋಗೂ ಕೂಡ ಮಿಸ್ ಮಾಡಲಾರ್ದು ನೋಡಿರಿ ಸ್ನೇಹಿತರೆ. ನೋಡಿ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳುತ್ತಾ ಬರ್ರಿ. ಮತ್ತು ಅದಲ್ಲದ ಹೊಸ ರೀತಿ ವಿಡಿಯೋಗಳು ಅಡುಗೆ ವಿಡಿಯೋಗಳು ಹೊಸ ಟೈಪ ಯಾವ್ದು ಬೇಕು ಕೇಳಿರಿ, ಅದನ್ನು ಕೂಡ ನಮ್ಮ ಮಾಡಿ ಹಾಕ್ತೀವತ್ತ ನೋಡಿ ಸ್ನೇಹಿತರೆ. ಈಗ ಮತ್ತೊಂದು ಸ್ವಲ್ಪ ತಿರುಗಾಡನ್ರಿ. ಕಡಚಿಗಿದಿಂದ ಸ್ವಲ್ಪ ಮೇಗೆ ಕೆಳಗೆ ತಿರುಗಾಡನ್ರಿ. ಎಲ್ಲ ಕಡೆ ಕೂಡ ಎಣ್ಣೆಯೊಳಗೆ ಫ್ರೈ ಆಗಬೇಕು ಚೆನ್ನಾಗಿ, ಸಂಪೂರ್ಣವಾಗಿ ಎಲ್ಲ ಕಡೆ ಚಂದವಾಗಿ ಫ್ರೈ ಆಗಬೇಕು ಸ್ನೇಹಿತರೆ. ಎಷ್ಟು ನೈಸ್ ಕಾಣಾಗತ್ತೆ ನೋಡಿರಿ ಇಲ್ಲಿಂದ ರೀ ಎಣ್ಣೆಯೊಳಗೆ. ಮ್ಯಾಲಿಂದ ಮೇಲೆ ಸ್ವಲ್ಪ ತಿರುಗಾಡ್ಕೊತಿರ್ಬೇಕು ರೀ, ಹೊತ್ತಬಾರ್ದ್ರವು. ಮತ್ತು ಆ ಕಡೆ ಮ್ಯಾಲಿನ ಮೇಲೆ ಸ್ವಲ್ಪ ತಿರುಗಾಡ್ಕೊತಿದ್ರೆ ಎಲ್ಲ ಕಡೆ ಕೂಡ ಚೆನ್ನಾಗಿ ಫ್ರೈ ಆಗತ್ತೆ ಸ್ನೇಹಿತರೆ. ಅದರ ಸಂಬಂಧ ತಿರುಗಾಡ್ಕೊತಿರ್ಬೇಕು ರೀ. ಈಗ ನೋಡಿರಿ ಆಗೈತೆ ರೀ. ಈಗ ತೆಗಿತಿ ನೋಡಿರಿ, ಒಂದು ಪ್ಲೇಟಿಗೆ ತಕ್ಕೊತೀನಿ ರೀ ಎಲ್ಲ ರೀ. ವಾವ್ ಕೆಂಪಗೆ ಎಷ್ಟು ಚಂದ ಕಾಣಾಗತ್ತೆ ನೋಡಿ ಸ್ನೇಹಿತರೆ. ಮಾಡಿದ್ರೆ ತಿಕ್ಕೋರಿ ಎಲ್ಲರೂ ಇಷ್ಟಪಡ್ತಾರೆ ರೀ, ಬೇಕಂತಾರೆ ರೀ, ಎಲ್ಲ ಪೂರ್ತಿ ಖಾಲಿ ಮಾಡಿಬಿಡ್ತಾರೆ ರೀ. ಆ ರೀತಿ ಟೇಸ್ಟಿಗೆ ಇರುತ್ತೆ ಸ್ನೇಹಿತರೆ. ವಾವ್ ನೋಡಿರಿ ಸ್ನೇಹಿತರೆ ಎಷ್ಟು ಚಂದ ಕಾಣಾಕತ್ತೈತಿ, ಎಷ್ಟು ಮಸ್ತ್ ಕಾಣಾಕತ್ತೈತಿ. ಈಗ ಇದೇ ರೀತಿ ಪ್ರತಿಯೊಂದು ಹಿಟ್ಟು ಏನೈತಲ್ಲ ಎಲ್ಲನೂ ಇದೇ ರೀತಿ ಬಜ್ಜಿ ಮಾಡ್ಕೊಂಡು ನಾ ಆಮೇಲೆ ಸಿಗ್ತೀನಿ ರೀ ನಿಮ್ಗೆ. ಸ್ನೇಹಿತರೆ ಎಲ್ಲರಿಗೂ ಇಷ್ಟ ಆಗುವಂಥ ಫ್ಲವರ್ ಬಜ್ಜಿ, ಎಲೆಕೋಸಿನ ಬಜ್ಜಿ ನೋಡಿರಿ ತಯಾರಾಗೈತೆ ನೋಡಿರಿ. ಚಹಾ ಟೈಮ್ದಾಗ ಪಟಾಪಟ್ ಅಂತ ಮನೆಯಲ್ಲಿ ಏನೂ ಇರಲಿಲ್ಲ ಅಂದ್ರೆ ಎಲೆಕೋಸಿನಿಂದ ಈ ರೀತಿ ಬಜ್ಜಿ ಮಾಡ್ಬೋದು ಸ್ನೇಹಿತರೆ. ಈಗ ಈ ಬಜ್ಜಿ ಒಂದು ಸ್ವಲ್ಪ ಟೇಸ್ಟ್ ನೋಡ್ರಿ. ಮನೆಯಲ್ಲಿ ತಯಾರಿಸಿದ ಆಲೂಗಡ್ಡೆ ಬಾಜಿ ಐತ್ರಿ, ಅದರಾಗ ಸ್ವಲ್ಪ ಎದ್ಕೊಂಡು ತಿನ್ನು ನೋಡಿ ಸ್ನೇಹಿತರೆ. ಸೂಪರ್, ಫ್ಯಾಂಟಾಸ್ಟಿಕ್, ವಂಡರ್ಫುಲ್. ನೋಡಿರಿ ಎಲೆಕೋಸು ಹೆಂಗೆ ಕಾಣಾಕತ್ತೈತಿ ನೋಡಿ, ಕುರು ಸೌಂಡ್ ಬರುತ್ತೆ. ಈಗ ಹಂಗೆ ಬಾಯಿ ಹಾಕೊಂಡು ನೋಡ್ರಿ. ವಾವ್ ಒಳಗೆ ಖಾರ ಆಗಲಿ ಮತ್ತು ಇದನ್ನಾಗಲಿ ವಂಡರ್ಫುಲ್ ಆಗೈತಿ. ಬಾಜುಕ್ಕೆ ಈರುಳ್ಳಿ ಕೂಡ ಐತಿ ಸ್ನೇಹಿತರೆ. ನೋಡಿರಿ ಈರುಳ್ಳಿ ಕೂಡ ಕಡ್ಕೊಂಡು ಮಸ್ತಾಗಿರತ್ತೆ. ನೀವು ಕೂಡ ಸಂಜೆ ಟೈಮ್ದಾಗ ಚಹಾ ಟೈಮ್ದಾಗ ಏನೈತಿ ಈ ರೀತಿ ಎಲೆಕೋಸಿನ ಬಜ್ಜಿ ಮಾಡ್ಕೋರಿ, ಎಲ್ಲರೂ ಇಷ್ಟಪಡ್ತಾರೋ. ಈ ಎಲೆಕೋಸಿನ ಬಜ್ಜಿ ವಿಡಿಯೋ ಎಂಡ್ ಮಾಡ್ತೀನಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಮತ್ತೊಂದು ವಿಡಿಯೋದಿಂದ ಮಾತು ಬರ್ತೀನಂತ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.